ಸೊ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದಂತ ಯುಪಿ ವಾರಿಯರ್ಸ್ ವರ್ಸಸ್ RCB ಪಂದ್ಯದಲ್ಲಿ RCBಯು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಫೈನಲ್ಗೆ ತಲುಪಿದ ಮೊದಲ ತಂಡ ಎನಿಸಿಕೊಂಡಿತ್ತು. ತದಾದ ನಂತರ ಮಾತನಾಡಿದ ಕ್ಯಾಪ್ಟನ್ ಸ್ಮೃತಿ ಮಂದನ್ ಅವರು RCBಯ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದರು. ಆ ಸ್ಫೋಟಕ ಹೇಳಿಕೆ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ. ನೀವೇನಾದರೂ RCB ಅಪ್ಪಟ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇನ್ನು ಹೈಲೈಟ್ಸ್ ಬಗ್ಗೆ ನೋಡುವುದಾದರೆ ಮೊದಲಿಗೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ನಮ್ಮ ಹೆಮ್ಮೆ RCB ಟೀಮ್ ನ ಕ್ಯಾಪ್ಟನ್ ಆಗಿರುವಂತಹ ಸ್ಮೃತಿ ಮಂದನ್ ಅವರು ಟಾಸ್ ಸೋತು ಬ್ಯಾಟಿಂಗ್ ಗೆ ಬಂದಂತ ಯುಪಿ ವಾರಿಯರ್ಸ್ ಅವರು 20 ಓವರ್ ನಷ್ಟಕ್ಕೆ 8 ವಿಕೆಟ್ ಕಳೆದುಕೊಂಡು 143 ರನ್ ಗಳಿಸುವಲ್ಲಷ್ಟೇ ಶಕ್ತವಾಯಿತು. ಅದರಲ್ಲಿ ಮೆಗಿ ಲ್ಯಾನಿನ್ 41 ರನ್, ದೀಪ್ತಿ ಶರ್ಮಾ 55 ರನ್ ಇವರಿಬ್ಬರ ಬಿಟ್ಟರೆ ಬೇರೆ ಮಿಕ್ಕಿದ ಯಾವ ಬ್ಯಾಟರ್ಸ್ ಗಳು ಸಹ ರನ್ ಗಳಿಸಲಿಲ್ಲ. ಇನ್ನು RCBಯ ಬೌಲರ್ಸ್ ಗಳ ಬಗ್ಗೆ ಮಾತನಾಡಬೇಕಾದ್ರೆ ಡಿ ಕ್ಲರ್ಕ್ ಅವರು 4 ವಿಕೆಟ್ ಹಾಗೂ ಗ್ಯಾರಿಸ್ ಹ್ಯಾರಿಸ್ ಅವರು 2 ವಿಕೆಟ್ ಪಡೆಯುವ ಮೂಲಕ ಯುಪಿ ವಾರಿಯರ್ಸ್ ಅನ್ನು ತತ್ತರವಾಗಿ ಕಡೆ ಮಲಗಿಸುವುದರಲ್ಲಿ ಯಶಸ್ವಿಯಾಗಿದ್ದರು. ಪಂದ್ಯ ಗೆಲ್ಲಲು ಸಾಧಾರಣ ಮೊತ್ತವನ್ನು ಬೆನ್ನಟ್ಟಿದಂತ RCB ತಂಡಕ್ಕೆ ಆರಂಭಿಕ ಆಟಗಾರ್ತಿಯರಾದ ಗ್ಯಾರಿಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದನ್ ಅವರು ಭರ್ಜರಿ ಆರಂಭವನ್ನು ನೀಡಿದರು. ಸ್ನೇಹಿತರೆ, ಇವರಿಬ್ಬರು ಪವರ್ ಪ್ಲೇಯರ್ ಅಲ್ಲಿ ಯುಪಿ ಬೌಲರ್ಸ್ ಗಳ ಲೆಕ್ಕಾಚಾರವನ್ನೆಲ್ಲ ಬುಡಮೇಲ ಮಾಡಿದರು. ಮೊದಲ ವಿಕೆಟ್ ಗೆ ಜೊತೆ ಆಡಿದಂತೆ ಇವರು ಗ್ಯಾರಿಸ್ ಹ್ಯಾರಿಸ್ ಅವರು ಕೇವಲ 25 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿ ಮಿಂಚಿದ್ದರು. ಅಂತಿಮವಾಗಿ ಇಂದಿನ ಪಂದ್ಯದಲ್ಲಿ RCBಯು 13.1 ಓವರ್ಗಳಲ್ಲೇ ಕೇವಲ 2 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಂಜ್ ಮಾಡಿತು. ತದನಂತರ ಗ್ಯಾರಿಸ್ ಹ್ಯಾರಿಸ್ ಅವರು 35 ಎಸೆತಗಳಿಂದ 75 ಹಾಗೂ ನಾಯಕ ಸ್ಮೃತಿ ಮಂದನ್ ಅವರು ಅಜಯ್ 52 ರನ್ ಸಿಡಿಸಿ ಗೆಲುವಿನ ದಡವನ್ನು ಮುಟ್ಟಿಸಿದರು. ಈ ಮೂಲಕವಾಗಿ RCBಯು ಈ ಪಂದ್ಯದಲ್ಲಿ 8 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿ WPL ಫೈನಲ್ಗೆ ಮೊದಲ ತಂಡವಾಗಿ ಎಂಟ್ರಿ ನೀಡಿತು ಮತ್ತು ಟೂರ್ನಿ ಇತಿಹಾಸದಲ್ಲಿ WPL ಫೈನಲ್ ಅಲ್ಲಿ 2ನೇ ಬಾರಿ ಫೈನಲ್ಗೆ ತಲುಪಿದಂತ ವರ್ಲ್ಡ್ ರೆಕಾರ್ಡ್ ಅನ್ನು ಸಹ ನಿರ್ಮಿಸಿದೆ. ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಸ್ಮೃತಿ ಮಂದನ್ ಅವರು ಈ ರೀತಿಯಾಗಿ ತಿಳಿಸಿದರು. ನಿಜಕ್ಕೂ ಖುಷಿಯಾಗುತ್ತಿದೆ. ನಾವು ಏನೋ ಅಂದುಕೊಂಡಿದ್ದೆವು. ತಂಡ ಇಂದು ಬ್ಯಾಲೆನ್ಸ್ ಆಗಿ ಆಟವಾಡಿತು. ನಮ್ಮ ಬೌಲರ್ಸ್ ಗಳು ಇಂದು ಲಯ ಕಂಡುಕೊಂಡಿದ್ದರು. ನಮಗೆ ಖುಷಿ ನೀಡಿತು ಮತ್ತು ಫೈನಲ್ಗೆ ಸಾಕಷ್ಟು ದಿನಗಳಿರುವ ಕಾರಣ ನಾವು ಉತ್ತಮವಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ಒಂದು ಬಾರಿ ಕಪ್ಪು ಗೆದ್ದು ಕೊಹ್ಲಿ ಮತ್ತು ಅಭಿಮಾನಿಗಳಿಗೆ ಉಡುಗೊರೆಯಾಗಿ ನೀಡಲಿದ್ದೇವೆ ಎಂದು ಹೇಳುವುದರ ಮೂಲಕ RCB ಮತ್ತು ಕೊಹ್ಲಿ ಅವರ ಕುರಿತು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮಾತು ಮುಂದುವರಿಸಿದ ಅವರು, ಮೊದಲ 3 ಪಂದ್ಯಗಳು ಸೋತಿದ್ದೆವು. ಅದ ನಂತರ ಹೇಗೆ ಆಡಬೇಕೆಂದು ಕಲಿತುಕೊಂಡಿದ್ದೆವು. ಲಯ ಕಳ್ಕೊಂಡ ನಮ್ಮೆಲ್ಲ ಆಟಗಾರ್ತಿಯರು ಇಂದಿನ ಪಂದ್ಯದಲ್ಲಿ ಗ್ಯಾರಿಸ್ ಹ್ಯಾರಿಸ್ ಅವರು ಆಟ ಅದ್ಭುತ ಮತ್ತು ಬ್ಯಾಟಿಂಗ್ ನಲ್ಲಿ 75 ಮತ್ತು ಬೌಲಿಂಗ್ ನಲ್ಲಿ 2 ವಿಕೆಟ್ ಗಳನ್ನು ಪಡೆಯುವ ಮೂಲಕ ಮಿಂಚಿದರು ಎಂದು ಸ್ಮೃತಿ ಮಂದನ್ ಅವರು ಹೇಳಿದರು. ಮತ್ತು ಕಪ್ಪು ಗೆಲ್ಲುತ್ತೇವೆ ಎಂದು ಸ್ಮೃತಿ ಮಂದನ್ ಅವರು ಹೇಳಿದ್ದಾರೆ. ಇದೇ ತರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ.